ಸರ್ವೆ ಇಲಾಖೆ ಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತುಂಗಾ ನಾಲೆಗೆ ಹಾರಿ ಸಾವಿಗೆ ಶರಣಾಗಿರುವಂತ ಮಣಿಕಂಠ ಇವನು. ನ್ಯಾಮತಿಯ ಸರ್ವೆ ಇಲಾಖೆಯ ನೌಕರ ಮಣಿಕಂಠ ಅಂತೇಳಿ 28 ವರ್ಷ ಈತನಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಎಚ್ ಕಡದಕಟ್ಟೆ ಗ್ರಾಮದ ನಾಲೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರೋದು. ನಾಲೆ ಬಳಿ ಮಣಿಕಂಠನ ಬುಲೆಟ್ ಬೈಕ್ ಅದರ ಜೊತೆಗೆ ಬ್ಯಾಗ್ ಕೂಡ ಪತ್ತೆಯಾಗಿದೆ. ಸಗಟೂರು ಗ್ರಾಮದ ಬಳಿ ಪತ್ತೆಯಾಗಿರುವಂಥ ಮೃತದೇಹ ಡೆತ್ ನೋಟನ್ನು ಬರೆದಿಟ್ಟು ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಜೊತೆಗೆ ಆ ಒಂದು ಸ್ಥಳಕ್ಕೆ ಮಾಜಿ ಸಚಿವರಾಗಿರುವಂಥ MP ರೇಣುಕಾಚಾರ್ಯ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಡೆತ್ ನೋಟಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತೇಳಿ ಬರೆದುಕೊಂಡಿದ್ದಾನೆ ಆತ. ಸೊ ನೊಂದು ಬೆಂದು ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದೇನೆ ಅಂತೇಳಿ. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಈತ ನೌಕರ ಆದರೂ ಕೂಡ ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದು ಸಾಯೋದಕ್ಕೆ. ನಾಲೆಗೆ ಬಿದ್ದು ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡುವ ಮುಂಚೆನೆ ಈತ ಒಂದು ಡೆತ್ ನೋಟನ್ನು ಬರೆದಿಟ್ಟು ಸಾವಿಗೆ ಈಡಾಗಿರುವಂಥ ಪ್ರಕರಣ ಇದು. ಆ ಘಟನಾ ಸ್ಥಳಕ್ಕೆ MP ರೇಣುಕಾಚಾರ್ಯ ಅವರು ಕೂಡ ಬಂದಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಬಟ್ ಡೆತ್ ನೋಟಲ್ಲಿ ಇರುವಂಥದ್ದು ಯಾರ ಹೆಸರನ್ನು ಕೂಡ ಈತ ಉಲ್ಲೇಖ ಮಾಡಿಲ್ಲ. ಅದರಲ್ಲಿ ಬರೆದಿದ್ದು ನನ್ನ ಸಾವಿಗೆ ನಾನೇ ಕಾರಣ ಅಂತೇಳಿ, ನೊಂದು ಬೆಂದು ಈ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೇನೆ ಅಂತೇಳಿ. ಬಟ್ ಗುತ್ತಿಗೆ ನೌಕರ ಅಂತ ಈತ. ಸೊ ಅಲ್ಲಿ ಏನಾದರೂ ಟಾರ್ಚರ್ ಇತ್ತ, ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ಕೇವಲ 28 ವರ್ಷ ಈತನಿಗೆ. ಈ ವಯಸ್ಸಲ್ಲಿ ಎಂಥದ್ದು ಏನು ಸಮಸ್ಯೆ ಇತ್ತು ಈತನಿಗೆ ಅನ್ನೋದು. ಸಗಟೂರು ಗ್ರಾಮದ ಬಳಿ ಮೃತದೇಹವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಅದಾದ ನಂತರ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ ಡೆತ್ ನೋಟನ್ನು ನೋಡ್ತಾ ಇದ್ರೆ ಬೇರೆ ಯಾರು ಅವರ ಹೆಸರನ್ನು ಕೂಡ ಈತ ಉಲ್ಲೇಖ ಮಾಡಿಲ್ಲ. ಸೊ ಈ ರೀತಿಯಾಗಿ ನನ್ನ ಸಾವಿಗೆ ನಾನೇ ಕಾರಣ ಅಂತೇಳಿ ಆತ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆದರೂ ಕೂಡ ತನಿಖೆ ಆಗಬೇಕಾಗತ್ತೆ. ಬೇರೆ ಏನಾದರೂ ಕಾರಣ ಇತ್ತ, ಪ್ರೆಷರ್ ಏನಾದರೂ ಇತ್ತ ಅಂತೇಳಿ. ಯಾಕಂದರೆ ಗುತ್ತಿಗೆ ಆಧಾರದ ಮೇಲೆ ಈತ ನೌಕರಿಯನ್ನು ಪಡೆದುಕೊಂಡಿದ್ದ. ಸೊ ಹಂಗಾಗಿ ಯಾವ ರೀತಿ ಸಮಸ್ಯೆ ಇತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ.